ಯಾಕೆ ಅಂದರೆ ಇದು ಇಶ್ಯೂ ಇರ್ತಕ್ಕಂಥದ್ದೇ ರಾಷ್ಟ್ರಧ್ವಜ ವಿಚಾರ. ಪ್ರತಿಯೊಬ್ಬರು ಇವತ್ತು ಗಡಿನಲ್ಲಿ ನಿಂತು ಹೋರಾಟ ಮಾಡ್ತಿರ್ಬೇಕಾದ್ರೆ ಆ ಸೈನಿಕ ತನ್ನ ಪ್ರಾಣ ಕೊಟ್ಟರು ಬಾಟನ ಇಳಿಸಲ್ಲ. ಇವತ್ತು ನಮ್ಮ ಜಿಲ್ಲೆನಲ್ಲಿ ಧ್ವಜಕ್ಕೆ ಅವಮಾನ ಮಾಡ್ತಿರೋರಿಗೆ ನೀವು ದಿಕ್ಕು ತೋರಿಸ್ಬೇಕು ಜನಗಳಿಗೆ. ಅಧಿಕಾರದಲ್ಲಿ ನಾನು ಕೇಳೋದು ಇಷ್ಟೇ, ರಾಷ್ಟ್ರಧ್ವಜದ ವಿಚಾರದಲ್ಲಿ ಇಡೀ ದೇಶ ಒಗ್ಗೂಡ್ಬೇಕಾಗಿರ್ತಕ್ಕಂಥ ಇದರಲ್ಲಿ ಪಕ್ಷ ಕೇಳಿ, ಪಕ್ಷ ಪರವಾಸಿ ಮತ್ತೊಂದು ವ್ಯಕ್ತಿ ಯಾರು ದೊಡ್ಡವರಲ್ಲ, ಇಲ್ಲಿ ಯಾವ ಅಧಿಕಾರನೂ ದೊಡ್ಡದಲ್ಲ. ಇವತ್ತು ಎಷ್ಟು ದಿನ ಮಂಡ್ಯದಲ್ಲಿ ಅವಮಾನ ಆಗ್ತಿರೋ ರಾಷ್ಟ್ರಧ್ವಜಕ್ಕೆ ಅನ್ನೋದನ್ನ ನಾವು ಎದ್ದು ನಿಂತು ನಾವು ಪ್ರತಿಭಟನೆ ಮಾಡಲಿಲ್ಲ ಅಂದ್ರೆ ಏನದ್ರ ಅರ್ಥ? ಯಾಕೆ ಅವ್ರು ಬಂದಿದ್ದಾರೆ ನೆನೆ? ಅವ್ರು ಬಂದು ಗೂಂಡಾಗಿರಿ ಮಾಡಿದಾರಲ್ಲ, ಯಾರು ವಿರುದ್ಧ ಮಾಡ್ತಾ ಇದ್ದಾರೆ? ಮಾಧ್ಯಮದಲ್ಲಿ ಬರ್ತಾ ಇದ್ದಾರೆ ಪ್ರಶ್ನೆಗೆ ಕೊಡ್ತಾ ಅದಲ್ಲ ಬೇರೆ ಬೇರೆ. ನೀವು ಹೇಳಿದ್ರಿ ಪಾಯಿಂಟ್ ಏನದು ಪಾಯಿಂಟ್? ಈ ರಾಷ್ಟ್ರದಲ್ಲಿರ್ತಕ್ಕ ನಾವು ಪ್ರತಿಯೊಬ್ಬ ಪ್ರಜೆರು ನಮ್ಮ ರಾಷ್ಟ್ರಧ್ವಜ ನಮ್ಮ ತಾಯಿಗಿಂತ ಹೆಚ್ಚು, ಅದಕ್ಕೆ ಗೌರವ. ಈಗ ನೀವು 4-5 ಜನ ಕೇಳ್ತಾ ಇದ್ದೀರಲ್ವಾ, ಬಂದು ಒಂದ್ ನಿಮಿಷ ನಾನು ಹಿಂಗೆ ಫಸ್ಟ್ ಕೊಡ್ತೀವಿ ಸುದ್ದಿರ್ ಏನೇ ಮತ್ತಿಂದ ಕೇಳ್ತಾ ಇದ್ದೆ. ನೀವು 4-5 ಜನ ಕೇಳ್ತಾ ಇದ್ದೀರಾ, ದಯಮಾಡಿ ಒಬ್ಬೊಬ್ಬರಾಗಿ ಮಾತಾಡಿ. ನೀವು ಹೇಳೋ ಸರ್, ಈಗ ನೀವು ಹೇಳಿದ್ರಿ ಅವ್ರ ಉದ್ದೇಶ ಏನಿದೆ, ರಾಷ್ಟ್ರಧ್ವಜನ ಕೆಳಗಿಳಿಸಿ ಹನುಮಾನ್ ಧ್ವಜನ ಹಾರಿಸಬೇಕು ಅಂತ. ಅದು ದೇಶದ್ರೋಹದ ಕೃತ್ಯ ಅಲ್ವಾ? ಅವ್ರ ವಿರುದ್ಧ ಯಾಕೆ ಕೇಸ್ ಮಾಡ್ತಿಲ್ಲ? ಯಾವ ಮಾಡ್ತೀರಾ ಸರ್? ಮಾಡ್ತಾ ಇದೀವಿ, ಮಾಡಿದೀವಿ. 3 ದಿವಸದ ಹೋರಾಟ ಮಾಡಿದೀವಿ. ಇದನ್ನ ಮಾನ್ಯ ರಾಮಚಂದ್ರ ಡಿಪ್ಯೂಟೆಡ್ ಕ್ಯಾಂಡಿಡೇಟ್, ಇದಕ್ಕೆಲ್ಲ ಮೂಲ ಕಾರ್ಯಕರ್ತ ಅವನೇ. ಈಗ ಅವನು ಕುಮಾರಸ್ವಾಮಿ ಅವ್ರನ್ನ 20ನೇ ತಾರೀಕು ಕರೆಸಿ ಮಾಡಬೇಕು ಅನ್ನೋ ಪ್ಲಾನ್ ಅನ್ನ ಹಿಂದೆ ಇಟ್ಕೊಂಡು ಇದನ್ನೆಲ್ಲ ಆಳಿರ್ತಕ್ಕಂಥದ್ದು. ಈಗ ನೀವೇನ್ ಹೇಳಿದೀರಾ ಅದ್ರ ಬಗ್ಗೆ ಕ್ರಮ ಆಗ್ತಾರೆ ಅಂದ್ರೆ ನೋಡ್ಬೋದು. ಈಗ ರಾಮಚಂದ್ರ ಅವ್ರದ್ದು ಹೇಳಿದ್ದಾರೆ ಈ ತರ ಎಲ್ಲ ಪ್ರಚೋದನೆ ಮಾಡೋದ್ರಿಂದ ಅವ್ರ ವಿರುದ್ಧ ಏನ್ ಕ್ರಮ ಆಗುತ್ತೆ? ಅವ್ರ ವಿರುದ್ಧ ಕ್ರಮ ಅದನ್ನೇ ಈ ಅವಕಾಶ ಕೊಟ್ಟೇನೆ ನಿನ್ನೆ ಪಾದಯಾತ್ರೆಗೆ ಅವಕಾಶ ನೀವೇ ಮಾಡಿಕೊಟ್ಟಿದ್ದೀರಿ. ನೀವೇನಿರೋದು ಸತ್ಯ. ಯಾರು ಇದಕ್ಕೆ ಪ್ರಚೋದನೆಗೆ ಒಳಗಾಗಿದ್ದಾರೆ ಅವ್ರ ಮೇಲೆ ಕ್ರಮ ಆಗುತ್ತೆ. ಹೊರಗಡೆಯಿಂದೆಲ್ಲ ಬಂದಿದ್ದಾರೆ, ಹೊರಗಡೆಯಿಂದ ಗಲಭೆ ಎಲ್ಲ ಮಾಡಿದ್ದಾರೆ, ಎಲ್ಲ ಆಗಿದೆ, ವಿಡಿಯೋ ರೆಕಾರ್ಡ್ ಆಗಿದೆ, ಗವರ್ಮೆಂಟ್ ಪ್ರಾಪರ್ಟಿ ಮೇಲೆ ಡ್ಯಾಮೇಜ್ ಮಾಡೋದು ರೆಕಾರ್ಡ್ ಆಗಿದೆ. ಯಾರ್ಯಾರು ಉಲ್ಲಂಘನೆ ಮಾಡಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ, ಅದೆಲ್ಲ ಮೇಲೂ ಕೇಸ್ ದಾಖಲೆ ಆಗಿದೆ, ಕ್ರಮ. ರಾಮಚಂದ್ರ ಅಷ್ಟೇ ಅಲ್ಲ ಸರ್, ರಾಮಚಂದ್ರ ಅಷ್ಟೇ ಅಲ್ಲ, ಮನ್ನೂರು ಉಪಾಧ್ಯಕ್ಷರಾದ ರಘುನಂದನ್ ಅವರು ಸೇರಿದಂತೆ 16 ಬಿತ್ತುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಕೂಡ ನಿಮ್ಮ ಗುಪ್ತಚರ ಇಲಾಖೆ ಯಾವುದನ್ನು ಕೂಡ ಅವ್ರು ಹೇಳಿದಕ್ಕೆ ರಾಮಚಂದ್ರ ಹೆಸರು ಹೇಳಿದ್ರೆ ರಾಮಚಂದ್ರ ಅಲ್ಲ, ಯಾರೇ ಈ ವಿಚಾರದಲ್ಲಿ ಘಟನೆಗೆ ಪೂರಕವಾಗಿದ್ರೆ ಅವ್ರ ಮೇಲೆ ಕ್ರಮ ಆಗುತ್ತೆ. ಕರ್ನಾಟಕ ರಾಜ್ಯ ಜನತಾ ಪಕ್ಷ ಮತ್ತೊಂದು ಪರಶುರಾಮ ಕ್ಷೇತ್ರ ಅಂತ ಹೇಳ್ತಾರೆ, ಕರಾವಳಿ ಪ್ರದೇಶ. ಆ ಪರಶುರಾಮನ ಪುತ್ಥಳಿನ ಕಾರ್ಕಳದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರದ ಹಣ ತಕೊಂಡಲ್ಲ ಪುಣ್ಯಾತ್ಮ. ಕಂಚಿನ ಪುತ್ಥಳಿ ಮಾಡ್ತೀನಿ ಅಂತ ಟೆಂಡರ್ ಮಾಡ್ಬೇಕು. ಏನ್ ಮಾಡೋದಲ್ಲಿ ಇವಾಗ POP ಪುತ್ಥಳಿ ಮಾಡಿ ಕಿತ್ತು ಬಿಸಾಕಿದ್ದಾರೆ. ಆ ದೊಡ್ಡ ಮನುಷ್ಯನ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಿರಲ್ಲ. ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾರೆ CT ರವಿ, ಅಯೋಗ್ಯ.
ಒಬ್ಬ ಸಿಟಿ ರವಿನ ಅಯೋಗ್ಯ ಅಂತ ನಾನು ಓಪನ್ ಆಗಿ ಕರಿತೀನಿ. ಯಾಕೆ ಗೊತ್ತಾ? ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾರೆ. ನಾಲ್ಗೆ ಹಿಡ್ತಾ ಇರ್ಲಿ ಅವ್ರಿಗೆ. ಏನಂತ ಕರಿತಾ ಇದ್ದಾರೆ ಅವನು? ಭಾರತ ರಾಷ್ಟ್ರೀಯ ಧ್ವಜನ. ನನ್ನ ಎಲ್ಲ ಮಾಧ್ಯಮ ಸ್ನೇಹಿತರು ಕೇಳ್ತೀನಿ, ಯಾವ ವಿಚಾರಕ್ಕೆ ಅವರು ಪ್ರಚೋದನೆ ಕೊಡಕ್ ಬರ್ತಾ ಇದ್ದಾರೆ? ಏನ್ರಿ ರಾಷ್ಟ್ರಕ್ಕೆ ಅವಮಾನ ಮಾಡ್ತಾ ಇದಾರೆ, ಧ್ವಜಕ್ಕೆ ಅವಮಾನ ಮಾಡ್ತಾರೆ, ಹೆತ್ತ ತಾಯಿಗೆ ಅವಮಾನ ಮಾಡ್ತಾರೆ. ಅಷ್ಟಿದ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬಹುದು. ಮಾಡ್ತೀವಿ ಈಗ, ನಾಳೆ ಮಾಡ್ತೀವಿ. ನಿಮಗ್ ಭಯನಾ ಅವ್ರ ವಿರುದ್ಧ ಕ್ರಮ? ಯಾಕ್ರೆ ಭಯ ಪಡ? ಕ್ರಮ ಕೈಗೊಳ್ಳಬಹುದು. ಅವ್ರ ಕಾಂಡುಗಳು ಗಲಭೆ ಮಾಡ್ತಾರೆ, ಪ್ರಚೋದನೆ ಕೊಡ್ತಾರೆ. ಯಾಕೆ ಈ ವಿಚಾರ ಹೇಳ್ತೀನಿ? ರಾಷ್ಟ್ರೀಯ ಭಾವನೆ ಬಂದಾಗ ದೇಶಕ್ಕೆ ಪ್ರಾಣ ಕೊಡಕ್ಕೆ ಬರ್ತಾ ಇದ್ದೀವಿ. ಸ್ವಾತಂತ್ರ್ಯ ತಂದುಕೊಂಡ ಪಕ್ಷದವರು ಇಂಥವ್ರು ಬಹಳ ಜನ ನೋಡಿದ್ದೀವಿ. ಸರ್, ಒಂದು ಈವರೆಗೆ ನೀವು ಕ್ರಮ ಕೈಗೊಳ್ತಾ ಇದ್ದೀರಿ. ನಾನೇ ಕೇಸ್ ಕೊಡ್ತೀನಿ ಅವ್ನ ವಿರುದ್ಧ. ಯಾವಾಗ ಇವತ್ತೇ ಕೊಡ್ತಾ ಇದ್ದೀನಿ. ಇವತ್ತೇ ಕೊಡ್ತೀರಾ? ಹೌದು. ಸ್ಟೇಟ್ಮೆಂಟ್ ಎಫ್ಐಆರ್ ಮಾಡಿ ಕೊಡಿ ಸರ್. ಯಾಕಂದ್ರೆ ಓಪನ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ತಾಲಿಬಾನ್ ಧ್ವಜ ಅಂತ ಹೋಗಿದೆ ಅಂತ ಹೇಳ್ತಾರೆ ಅವ್ರು. ಈಗ ಬಂಧಿಸ್ತಾ ಇದೆಯಲ್ಲ, ಐಮಾನ್ ರೆಕಾರ್ಡ್. ಓಕೆ, ನಾನು ಐಮಾನ್ ರೆಕಾರ್ಡ್ ಅಂದ್ರೆ ನಾಳೆ ಎಕ್ಸ್ಪೆಕ್ಟ್ ಮಾಡಬಹುದು ಅವ್ರ ವಿರುದ್ಧ ಕ್ರಮ. ಐಮಾನ್ ರೆಕಾರ್ಡ್ ಯಾಕೆ ಹೇಳ್ತೀನಿ? ಆ ತಾಲಿಬಾನ್ ಧ್ವಜನ ಹಾರ್ಸಕ್ ಹೋಗಿದ್ದಾರೆ ಅಂತಾರೆ. ಯಾವ ಧ್ವಜನ ಹಾರ್ಸಕ್ ಹೋಗಿದ್ದಾರೆ ಅಂತ ಹೇಳ್ತಾರೆ? ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ. ಇದೇನಪ್ಪ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಾಕು ಮುಗಿಸಿ ಸರ್. ತಾಲಿಬಾನ್ ಧ್ವಜಕ್ಕೆ ಹೋಲ್ಸಿದ್ರೆ ಒಬ್ಬ ಭಾರತೀಯನಾಗ ಸುಮ್ಮನೆ ಕೂರ್ಬೇಕಾ? ನಾನು ವೈಯಕ್ತಿಕವಾಗಿ ಮಾತಾಡ್ತೀನಿ. ಇದ್ರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಈಗ ಮತ್ತೆ ಮಾತಾಡ್ತಾರೆ. ಕೊಡ್ಬೇಕು. ಈಗ ಏಕವಚನ ಪದ ಬಳಕೆ ಅಂತಾರೆ. ಹೇಳಿ, ಅನಂತ್ ಕುಮಾರ್ ಅವರು ಮುಖ್ಯಮಂತ್ರಿ ಬೈದಾಗ ಮಾತಾಡ್ತಾರೆ. ಮುಖ್ಯಮಂತ್ರಿ ಅವರು ರಾಷ್ಟ್ರಪತಿಗೆ ಏಕವಚನ ಪದ ಬಳಕೆ. ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ದೊಡ್ಡ ಮಹಾನ್ ಭಾವ ಹೆಸರಕ್ಕೆ ನನಗೆ ಬೇಜಾರಾಗುತ್ತೆ. ಅಯೋಗ್ಯ ಅಂತ ಕರೆದ್ಬೇಕಾದ್ರೆ ನಾವೇನಂತ ಕೂತ್ಕೋಬೇಕು? ಒಬ್ಬ ಶೆಡ್ಯೂಲ್ ಕಾಸ್ಟ್ ನ ಅಧ್ಯಕ್ಷ ಇದ್ದಾನೆ ಅನ್ನೋದಕ್ಕೋಸ್ಕರ ಈ ರೀತಿ ಪದ ಬಳಕೆ ಮಾಡ್ತೀರಾ? ನೀವು ರಾಷ್ಟ್ರೀಯ ಪಕ್ಷ ಅಂತ ನಿಮ್ಮ ನೀತಿಗಳೇನು, ನಿಮ್ಮ ಸಿದ್ಧಾಂತಗಳೇನು, ನಿಮ್ಮ ತತ್ವ ಆದರ್ಶಗಳೇನು? ದಮನಕಾರಿ ರೀತಿಯಲ್ಲಿ ಜಾತೀಯತೆಯನ್ನು ಪ್ರಚಾರ ಮಾಡಕ್ ಹೋಗ್ತೀರ ನೀವು. ಇವತ್ತು ಸಿಟಿ ರವಿ ವಿಚಾರದಲ್ಲಿ ನಾನು ಯಾಕೆ ಪದ ಬಳಸಿದೆ? ವೈಯಕ್ತಿಕವಾಗಲ್ಲ ನಾನು ಬಳಸ್ತಾ ಇರೋದು. ಸಿಟಿ ರವಿ ನನ್ನ ಸ್ನೇಹಿತರೆ. ಆದ್ರೆ ನಮ್ಮ ರಾಷ್ಟ್ರೀಯ ಧ್ವಜದ ಬಗ್ಗೆ ತಾಲಿಬಾನ್ ಧ್ವಜ ಅಂತ ಅಂದಾಗ ಹೇಗ್ರಿ ಕೂತ್ಕೊಳ್ಳೋರು ನಾವು? ಮಾತಾಡ್ಲಿ ಸುಮ್ಮನೆ. ಧ್ವಜನ ಇಳಿಸಿ ತಾಲಿಬಾನ್ ಧ್ವಜ ಹಾರ್ಸಕ್ ಹೋಗಿದ್ರು ಅಂತಾರೆ. ಯಾವ ಧ್ವಜ ಹಾರಿಸಿರೋದು ಇವತ್ತು? ಅದನ್ನ ತಾಲಿಬಾನ್ ಧ್ವಜ ಅಂದ್ರೆ ಹೋಗ್ತೀರಾ ನೀವೆಲ್ಲ? ಅವರು ಆ ಮಾತನ್ನ ವಾಪಸ್ ತಗೊಳ್ಳಿ, ನಾನು ನನ್ನ ಪದನ ವಾಪಸ್ ತಗೋತೀನಿ. ಅದು ಇದ್ರದ್ದು ಹೇಳಿದ್ದೀನಿ.